ಐಟಿ ಕೇಸ್ನಲ್ಲಿ ನಟ ಯಶ್ಗೆ ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕಿದೆ. ಆದಾಯ ತೆರಿಗೆ ಇಲಾಖೆ ನೀಡಿದ್ದ ನೋಟಿಸ್ ಅನ್ನ ರದ್ದುಗೊಳಿಸಲಾಗಿದೆ. ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಅವರಿದ್ದ ಹೈಕೋರ್ಟ್ ಪೀಠದಿಂದ ಬಂದಿರುವಂತಹ ಆದೇಶ ಇದು. ನಟ ಯಶ್ಗೆ ಐಟಿ ಇಲಾಖೆ 2013-19 ಅವಧಿಯಲ್ಲಿ ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿ ನೀಡಿದ್ದಂತಹ ನೋಟಿಸ್ ಅನ್ನ ಹೈಕೋರ್ಟ್ ರದ್ದುಗೊಳಿಸಿದೆ. ಹೊಂಬಾಳೆ ಕನ್ಸ್ಟ್ರಕ್ಷನ್ಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಯಶ್ ಅವರ ನಿವಾಸವನ್ನ ಶೋಧಿಸಲಾಗಿತ್ತು. ಶೋಧನೆಗೊಳಗಾಗದ ವ್ಯಕ್ತಿಗಳಿಗೆ ಏನು ನೀಡುವಂತಹ ನೋಟಿಸ್ ಇದೆ, ಆ ನೋಟಿಸ್ ಅನ್ನ ಕೊಟ್ಟಿದ್ರು. ಆ ನೋಟಿಸ್ ಅನ್ನ ಪ್ರಶ್ನೆ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಅವರ ವಾದವನ್ನು ಪುರಸ್ಕರಿಸಿ ನೋಟಿಸ್ ಅನ್ನ ರದ್ದು ಮಾಡಿರೋದು ಸದ್ಯ ಯಶ್ ಅವರಿಗೆ ಒಂದು ರೀತಿ ದೊಡ್ಡ ರಿಲೀಫ್ ಅನ್ನ ನೀಡಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಆದಾಯ ತೆರಿಗೆ ಪ್ರಕರಣದಲ್ಲಿ ನಟ ಯಶ್ಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಪ್ರಭು, ಇಲ್ಲಿ 2014ರಿಂದ 2018-19 ಅವಧಿಯಲ್ಲಿ ತೆರಿಗೆ ಇಲಾಖೆಯಿಂದ ಒಂದು ತೆರಿಗೆ ಪಾವತಿ ಮಾಡಿಲ್ಲ ಅನ್ನೋ ಒಂದು ರೀಸನ್ ಇರ್ಬೋದು. ಜೊತೆಗೆ ಇನ್ನು ಹೊಂಬಾಳೆ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ಯಶ್ ವಾಸವಾಗಿದ್ದಂತ ಹೊಸಕೆರೆಹಳ್ಳಿ ನಿವಾಸ, ಜೊತೆಗೆ ಅವರ ಒಂದು ಹೋಟೆಲ್, ಅಲ್ಲೆಲ್ಲವೂ ಸಹ ಒಂದು ರೀತಿಯಾಗಿ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ದಾಳಿ ವೇಳೆ ಕೆಲವೊಂದು ಕಡತಗಳನ್ನ ಸಹ ವಶಕ್ಕೆ ಪಡ್ಕೊಂಡಿದ್ರು. ಆದ್ರೆ ಇಲ್ಲಿ ಅದನ್ನ ಪ್ರಶ್ನೆ ಮಾಡಿ 2019 ಅಂದ್ರೆ 2019 ಡಿಸೆಂಬರ್ ಅಲ್ಲಿ ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಆ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಅದನ್ನ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯಶ್ ಅವರು ಹೈಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿ ವಿಚಾರಣೆಯನ್ನ ನಡೆಸಿದಂತ ನ್ಯಾಯಮೂರ್ತಿಗಳಾದಂತೆ ಎಸ್ಆರ್ ಕೃಷ್ಣಕುಮಾರ್ ಅವರಿದ್ದ ಹೈಕೋರ್ಟ್ ಪೀಠ ಅರ್ಜಿಯನ್ನ ವಜಾ ಮಾಡಿದೆ. ಇಲ್ಲಿ ಯಾವ ಗ್ರೌಂಡ್ಸ್ ಮೇಲೆ ಅರ್ಜಿಯನ್ನ ವಜಾ ಮಾಡಲಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನಟ ಯಶ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಐಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ನಡೆಸಿರ್ಲಿಲ್ಲ. ಅವರು ನಡೆಸಿದ್ದು ಹೊಂಬಾಳೆ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂತ ತನಿಖೆಯನ್ನ ನಡೆಸ್ತಾ ಇದ್ರು. ಅಲ್ಲಿ ಸಿಕ್ಕಂತ ಕೆಲವೊಂದು ಮಾಹಿತಿ ಆಧಾರದ ಮೇಲೆ ಯಶ್ ಮನೆಯಲ್ಲೂ ಸಹ ಒಂದು ಪರಿಶೀಲನೆಯನ್ನ ಮಾಡಿದ್ರು. ಹೀಗಾಗಿ ಯಶ್ ಮೇಲೆ ಯಾವುದೇ ರೀತಿಯಾದಂತಹ ದೂರುಗಳು ದಾಖಲಾಗಿಲ್ಲ. ಅವರಿಗೆ ಸಂಬಂಧಪಟ್ಟಂತೆ ಒಂದು ಶೋಧವೂ ನಡೆದಿಲ್ಲ. ಹೀಗಾಗಿ ಅವರಿಗೆ ನೋಟಿಸ್ ಅನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಯಶ್ ಪರ ವಕೀಲರು ಒಂದು ಮಂಡಿಸಿದ್ರು. ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಮೂರ್ತಿಗಳು ಅವರ ಏನು ಒಂದು ಅರ್ಜಿಯನ್ನ ಪುರಸ್ಕರಿಸಿ ಹೈಕೋರ್ಟ್ ಒಂದು ಐಟಿ ಅಧಿಕಾರಿಗಳು ನೀಡಿದಂತ ನೋಟಿಸ್ ಅನ್ನ ವಜಾ ಮಾಡಿ ಆದೇಶ ಹೊರಡಿಸಿದೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್.